ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಗ್ಯಾರಂಟಿ ಪರಿಷ್ಕರಣೆ ಬೆನ್ನಲ್ಲೇ 14,000 ಕಾರ್ಡ್ಗಳಿಗೆ ಕೊಡಲಾಗಿದೆ. ತುಮಕೂರು ಜಿಲ್ಲೆಯೊಂದರಲ್ಲೇ ಸರ್ಕಾರದಿಂದ ಮೇಜರ್ ಸರ್ಜರಿ ಆಗ್ತಾ ಇದೆ. 14,000 ಬಿಪಿಎಲ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ಕೈಬಿಟ್ಟಿದೆ. ಐಟಿ ರಿಟರ್ನ್ ಸಲ್ಲಿಸಿರುವ ಕಾರು ಹೊಂದಿರುವ ಜನಗಳು ಕೂಡ ಬಿಪಿಎಲ್ ಕಾರ್ಡ್ ಬಳಸ್ತಾ ಇದ್ದಾರೆ. ಇದು ಸರ್ಕಾರ ನಿಜಕ್ಕೂ ಬಿಗಿ ಕ್ರಮ ಕೈಗೊಳ್ಳುವಂತೆ ಮಾಡಿದೆ. ಬಡತನ ರೇಖೆಗಿಂತ ಹೆಚ್ಚಿನ ಆದಾಯ ಹೊಂದಿದ್ದಂತಹ ನಕಲಿ ಕಾರ್ಡ್ದಾರರು ಸಹಸ್ರಾರು ಜನ ಸಿಕ್ಕಿದ್ದಾರೆ. ನಕಲಿ ಕಾರ್ಡ್ದಾರರನ್ನು ಪತ್ತೆ ಹಚ್ಚಿ ಆಹಾರ ಇಲಾಖೆ ಸುಮಾರು 14,000ಕ್ಕೂ ಹೆಚ್ಚು ಇಂತಹ ಕಾರ್ಡ್ಗಳನ್ನು ಕೈಬಿಟ್ಟಿದೆ. ಕೇಂದ್ರ ಆದಾಯ ತೆರಿಗೆ ಇಲಾಖೆಯ ಮಾಹಿತಿ ಆಧಾರದ ಮೇಲೆ ಈ ಕಾರ್ಡ್ಗಳನ್ನು ವಜಾಗೊಳಿಸಲಾಗಿದೆ. ಈಗ ನಮ್ಮ ಪ್ರಸ್ತುತ ಈ ಆಗಸ್ಟ್ ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6,40,000 ನಮ್ಮಲ್ಲಿ ಪಡಿತರ ಚೀಟಿಗಳು ಇದ್ದಾವೆ. ನಾನು ಆಗಲೇ ಹೇಳಿದಾಗೆ ಏನು ಆಯುಕ್ತರ ಕಚೇರಿಯಿಂದ ನಮಗೆ 32,000 ಲಿಸ್ಟ್ ಬಂದಿತ್ತು. ಅದನ್ನು ಪರಿಶೀಲನೆ ಮಾಡಿದಾಗ ಸುಮಾರು 14,000 ಜನನ ಅನರ್ಹ ಅಂತ ಕಂಡು ಬಂದಿತ್ತು. ಅದನ್ನು ನಾವು ಕಾರ್ಡನ್ನು ಕನ್ವರ್ಟ್ ಮಾಡಿದ್ದೇವೆ. ಸೊ ಆ ಕಾರ್ಡ್ ಕನ್ವರ್ಟ್ ಮಾಡೋದ್ರಲ್ಲಿ ಯಾರಿಗಾದರೂ ತಾವು ಅರ್ಹರಿದ್ದೀವಿ ಅಂತ ಹೇಳಿದ್ರೆ ಅವರು ತಹಶೀಲ್ದಾರ್ ಕಚೇರಿಗೆ ಅವರು ಮನವಿಯನ್ನು ಸಲ್ಲಿಸ್ಬೋದು ಅಗತ್ಯ ದಾಖಲೆಗಳೊಂದಿಗೆ. ಅಂಥದ್ದನ್ನು ನಮ್ಮ ಆಹಾರ ನಿರೀಕ್ಷಕರು ಸ್ಥಳ ಪರಿಶೀಲನೆ ಮಾಡಿ ತಹಶೀಲ್ದಾರ್ ಅವರನ್ನು ಸ್ಥಳ ಪರಿಶೀಲನೆ ಮಾಡಿ ನಮಗೆ ವರದಿಯನ್ನು ಕೊಡ್ತಾರೆ. ಅಂಥ ಅರ್ಹತೆ ಕಂಡು ಬಂದರೆ ಅದನ್ನು ಪುನರ್ಸ್ಥಾಪಿಸಣೆ ಮಾಡೋದು ಕೂಡ ಅವಕಾಶ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಈ ಇಡೀ ಕಾರ್ಯಾಚರಣೆಯನ್ನು ಯಾವ ರೀತಿಯಲ್ಲಿ ನಡೆಸಿದೆ ಆಹಾರ ಇಲಾಖೆ, ಏನು ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಈಗ ರಾಜ್ಯ ಸರ್ಕಾರ ಏನು ಗ್ಯಾರಂಟಿ ಸ್ಕೀಮ್ ಅನ್ನು ಕೊಟ್ಟಿದೆ ಅದನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ಈಗ ತುಮಕೂರು ಜಿಲ್ಲೆಯಲ್ಲಿ ಈಗ ಬಿಪಿಎಲ್ ಕಾರ್ಡ್ ಹೊಂದಿರತಕ್ಕಂಥವ್ರಿಗೆ ಈಗ ಶಾಖನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 6,40,000 ಆ ಬಿಪಿಎಲ್ ಕಾರ್ಡ್ ಕೂಡ ಇರ್ತಕ್ಕಂಥದ್ದು. ಈಗ ಏನು ಆಹಾರ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ನಡೆಸಿ ಈಗ 14,000 ಬಿಪಿಎಲ್ ಕಾರ್ಡ್ಗಳಿಗೆ ಈಗ ಕೋಕನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಕೆಲವು ಮಾನದಂಡಗಳ ಮೇಲೆ ಈಗ 14,000 ಬಿಪಿಎಲ್ ಕಾರ್ಡ್ ಕೂಡ ಈಗ ರದ್ದಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಟ್ಯಾಕ್ಸ್ ಕಟ್ತಕ್ಕಂಥದ್ದು ಇರ್ಬೋದು, ಮತ್ತೆ ಏನು ಸ್ವಂತ ಕಾರನ್ನ ಹೊಂದಿರತಕ್ಕಂಥ ಇರ್ಬೋದು, ಮತ್ತೆ ಏನು 7.5 ಎಕರೆ ಜಮೀನಿಗಿನ್ನ ಹೆಚ್ಚು ಜಮೀನನ್ನು ಹೊಂದಿರತಕ್ಕಂಥವ್ರು, ಜೊತೆಗೆ ಏನು ಬಡತನ ರೇಖೆಗಿನ್ನ ಮೇಲ್ಪಟ್ಟು ಹೆಚ್ಚಿನ ಆದಾಯವನ್ನು ಪಡೆದಿರ್ತಕ್ಕಂಥ ಇರ್ಬೋದು. ಇಂಥ ಒಂದು ಮಾನದಂಡಗಳನ್ನ ಪರಿಶೀಲನೆ ಮಾಡಿ ಈಗ 14,000 ಬಿಪಿಎಲ್ ಕಾರ್ಡ್ಗಳನ್ನು ಕೂಡ ಈಗ ರದ್ದುಪಡಿಸಿರ್ತಕ್ಕಂಥದ್ದು. ಅಂದ್ರೆ ಕೇಂದ್ರ ಆದಾಯ ತೆರಿಗೆ ಇಲಾಖೆ ಒಂದು ಮಾಹಿತಿಯ ಆಧಾರದ ಮೇಲೆ ಈಗ ತುಮಕೂರು ಜಿಲ್ಲೆಯ ಆಹಾರ ಇಲಾಖೆ ಅಧಿಕಾರಿಗಳು ಈಗ ಕಾರ್ಯಾಚರಣೆ ಕೂಡ ನಡೆಸಿ 14,000 ಬಿಪಿಎಲ್ ಕಾರ್ಡ್ಗಳನ್ನು ಕೂಡ ಈಗ ರದ್ದುಪಡಿಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇದರ ಮಾನದಂಡಗಳ ಮೇಲೆ ಈಗ ಯಾರಾದ್ರೂ ಅದ್ರ ಬಗ್ಗೆ ಅಂದ್ರೆ ನಮಗೆ ಅರ್ಹರಿದ್ದೇವೆ ಅಂತ ಹೇಳಿ ಕೂಡ ಅದಕ್ಕೂ ಕೂಡ ಅಬ್ಜೆಕ್ಷನ್ ಕೂಡ ಹಾಕ್ಬೋದು. ಅದಕ್ಕೂ ಕೂಡ ಈಗ ಅವಕಾಶ ಕೂಡ ಇರ್ತಕ್ಕಂಥದ್ದು. ಈಗ ಒಂದು ಬೆನ್ನಲ್ಲೀಗ ಈಗ ಆಹಾರ ಇಲಾಖೆ ಅಧಿಕಾರಿಗಳು ಈಗ ಕಾರ್ಯಾಚರಣೆ ಕೂಡ ನಡೆಸತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಜಗದೀಶ್ ಡೀಟೇಲ್ಸ್ಗಾಗಿ.